नाज़रीन आदाब, आप देख रहे हैं जी मीडिया। आलमी यौम माजूरीन के मौके पर माजूरीन के मुतालिक बेदारी पैदा करने के लिए जाथा, कल्चरल प्रोग्राम और कामयाब उम्मीदवारों में इनामात की तकसीम डिप्टी कमिश्नर गुलबर्गा बी फौजिया तरन्नुम के हाथों अमल में आई। ख़ास तौर पर माजूरीन के हुकूक़ के एक्ट और क़वानीन से मुतालिक मालूमात दी गई। आइए देखते हैं जी मीडिया की एक रिपोर्ट। जी मीडिया गुलबर्गा। वो भी हो जाता मैडम ಧರಿಸಿದ್ರೆ ಸೊ ನಮ್ಮಲ್ಲಿ ಮುಖ್ಯವಾಗಿ ಎವಿಟಿ ಅಂತ ಹೇಳ್ತೀವಿ, ಅಂದ್ರೆ ಆಡಿಟರ್ ವೆಲ್ಬರ್ ಥೆರಪಿ ಅಂತ. ಸೊ ಕೇವಲ ಕೇಳಿಸ್ಕೊಳ್ಳೋದ್ರ ಮೂಲಕ ಮಗು ರೆಸ್ಪಾನ್ಸ್ ಮಾಡ್ಬೇಕು. ಅಂದ್ರೆ ಯಾವ್ದೇ ತರ ಮುಖ ಸನ್ನೆ ನೋಡದೆ, ಯಾವ್ದೇ ತರ ಲಿಪ್ ಮೂವ್ಮೆಂಟ್ಸ್ ನೋಡದೆ, ಕೇವಲ ಹಿಂದೆಯಿಂದ ಕೇಳಿಸ್ಕೊಂಡು ಅವ್ರು ಏನ್ ಹೇಳ್ತಿದ್ದಾರೆ ಅನ್ನೋದನ್ನ ವಾಪಸ್ ಹೇಳೋಂಥದ್ದು. ಅಮ್ಮ ಏನಂತ ಹೇಳ್ಬೇಕು ಇರಬಹುದು, ಪ್ರತಿಯೊಂದು ಮಾಡೋಣ ಅಂತ ನಾವು ನಮ್ಮ ಎಡಿಸಿಗೆ ಮತ್ತು ನಮ್ಮ DDWCD ಡಿಸಬಿಲಿಟಿ ವೆಲ್ಫೇರ್ ಆಫೀಸರ್ ಎಲ್ಲರಿಗೆ ಹೇಳಿದಾಗ ಅವರು ಎಲ್ಲ ಒಂದು ಸಂಸ್ಥೆಯವರ ಜೊತೆ ಒಂದು ಕೂಡಿಸಿ ಬಹಳಷ್ಟು ಮೀಟಿಂಗ್ಗಳು ಮಾಡಿ ಬಹಳಷ್ಟು ಒಂದು ಪ್ರಯತ್ನ ಮಾಡಿ ಆ ಒಂದು ಒಳ್ಳೆ ಕಾರ್ಯಕ್ರಮ ಅವರು ಪ್ಲಾನ್ ಮಾಡಿಸಿ ಇವತ್ತು ಮಾಡ್ತಾ ಇದ್ದಾರೆ. ಆ ಇಡೀ ಟೀಮ್ಗೆ ನಾವು ನಮ್ಮ ಶುಭಾಶಯಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಅವ್ರ ಜೊತೆಗೆ ಸಾಕಷ್ಟು ಸಂಸ್ಥೆಗಳು, ಶಾಲೆಗಳು, ಮಕ್ಕಳು ಎಲ್ಲ ಸೇರಿ ಈ ಒಂದು ಏನ್ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಿಜವಾಗ್ಲೂ ಹೃದಯಕ್ಕೆ ಸ್ಪರ್ಶ ಆಗೋ ರೀತಿ ಒಂದು ಕಾರ್ಯಕ್ರಮ. ನಾವು ನಮ್ಮ ಜೀವನದ ಒತ್ತಡದಲ್ಲಿ ಯಾವಾಗ್ಲೂ ಆಗ್ಬಿಡ್ತೀವಿ. ಏನು ಇಷ್ಟು ಕಷ್ಟಗಳು ಇವೆ, ಏನು ಪ್ರಾಬ್ಲಮ್ಗಳಿವೆ, ಪ್ರತಿಯೊಬ್ಬರಿಗೆ ಒತ್ತಡ ಇದ್ದೇ ಇರುತ್ತೆ. ಆದ್ರೂ ಈ ರೀತಿ ಮಕ್ಕಳ ಜೊತೆಗೆ ನಾವು ಒಂದು ಸ್ವಲ್ಪ ಕಾಲ ನಾವು ಸ್ಪೆಂಡ್ ಮಾಡುವಾಗ ಗೊತ್ತಾಗತ್ತೆ ದೇವರು ನಮ್ಗೆ ಎಲ್ಲ ಕೊಟ್ರು ನಮ್ಮಲ್ಲಿ ಎಷ್ಟು ಕೃತಜ್ಞತೆ ಅದು ಕಮ್ಮಿ ಇದೆ ಅಂತ, ಎಷ್ಟು ನಾವು ವಿ ಆರ್ ನಾಟ್ ಗ್ರೇಟ್ಫುಲ್. ದೇವರು ಬಹಳಷ್ಟು ಕೊಟ್ಟಿದ್ದಾರೆ, ದಿನ ನಾವು ಅವ್ರಿಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕಾಗಿರೋದು. ಜೊತೆಗೆ ಇಲ್ಲಿ ಇರೋರು ಮಕ್ಕಳು ಈಗಾಗಲೇ ಅವ್ರ ಆಂಕರ್ ಅವ್ರು ಮಾತಾಡುವಾಗ ನಿರೂಪಣೆ ಮಾಡುವಾಗ ಹೇಳ್ತಾ ಇದ್ರು, ಕಣ್ಗೆ ಕಾಣಲಾರ್ದು ಕಿವಿಗೆ ಕೇಳಿಸ್ಲಾರ್ದು ಅಲ್ಲ, ಟ್ಯಾಲೆಂಟೆಡ್ ಸ್ಟಾರ್ಸ್ ಎಷ್ಟು ಮಂದಿ ನಮ್ಮಲ್ಲಿ ಇದ್ದಾರೆ ಇವತ್ತು ತೋರ್ಸಕ್ಕೆ ಬಂದಿರೋದು ಎಲ್ಲರೂ. ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅವ್ರ ಜೊತೆ ನಾವು ಸ್ಟೇಜ್ ಶೇರ್ ಮಾಡ್ತಾ ಇರೋದು, ಅವರು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಅವ್ರಿಗೆ ಒಂದು ಒಳ್ಳೆ ಮಾತು ಹೇಳ್ಕೊಡಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ನಾನು ಯಾವಾಗಲೂ ಹೇಳ್ತೀನಿ, ಟ್ಯಾಲೆಂಟ್ ಇಸ್ ನಾಟ್ ಲಿಮಿಟೆಡ್ ಟು ಎನಿ ಅಬಿಲಿಟಿ ಆರ್ ಡಿಸೆಬಿಲಿಟಿ. ನಾನು ಯಾವಾಗಲೂ ಹೇಳ್ತೀನಿ, ನಾವು ನಮ್ಮ ಅವಕಾಶಗಳು ನಾವು ಮಾಡಬಹುದು, ನಾವು ನಮ್ಮ ಗುರಿ ಇಟ್ಟು ನಾವು ಸಾಧನೆ ಮಾಡಬಹುದು. ಹಾರ್ಡ್ ವರ್ಕ್ ಮಾಡೋದು ಅವಶ್ಯಕತೆ ಇರೋದು ಮತ್ತು ನಿಮ್ಮ ತರ ಜನರು ಅವ್ರಿಗೆ ಸಹಕಾರ ಮತ್ತು ಸಹಯೋಗ ಕೊಡ್ತೀವಿ ಅಂದ್ರೆ ಡೆಫಿನೆಟ್ಲಿ ಅವರು ಸಾಧನೆ ಮಾಡೋಕ್ಕೆ ಸಾಧ್ಯ. ಈ ಒಂದು ಪ್ರತೀಕಾಗಿ ಎಲ್ಲರೂ ಮಕ್ಕಳು ಬಂದಿದ್ದಾರೆ, ನಮ್ಮೆಲ್ಲ ವರ್ಕರ್ಸ್ ಎಲ್ಲ ಬಂದಿದ್ದಾರೆ. ನಿಜವಾಗ್ಲೂ ಬಹಳ ಖುಷಿ ಅನಿಸ್ತಾ ಇದೆ. ನಮ್ಮ ಜಿಲ್ಲೆಯಲ್ಲಿ ನನಗೆ ಬಹಳ ಹೆಮ್ಮೆ ಇದೆ, 53,000ಕ್ಕಿಂತ ಜಾಸ್ತಿ ಡಿಸೇಬಲ್ಡ್ ಮಾಸಾಶನ ಪಡೀತಾ ಇದ್ದಾರೆ. ಪ್ರತಿಯೊಬ್ಬರಿಗೆ ನಾವು ಆಧಾರ್ ಕಾರ್ಡ್ ವಿತರಣೆಯಲ್ಲಿ ಮನೆಯಲ್ಲಿ ಸಹ ಹೋಗಿ ಅವ್ರಿಗೆ ಆಧಾರ್ ಕಾರ್ಡ್ ವಿತರಣೆ ಮಾಡೋ ರೀತಿ, ಅವ್ರದ್ದು ಬಯೋಮೆಟ್ರಿಕ್ ಕ್ಯಾಪ್ಚರ್ ಮಾಡೋ ರೀತಿ ಒಂದು ಪ್ರಯತ್ನ ಮಾಡ್ತಾ ಇದೀವಿ. ಯಾರು ಇದಕ್ಕೆ ಬಂದು ಸೆಂಟರ್ಗೆ ಬಂದು ಮಾಡಿಸ್ಕೋಬಹುದು, ಅವ್ರು ಅಲ್ಲಿ ಮಾಡ್ಕೋಬಹುದು. ಅಲ್ಲದೆ ನೀವು ಫೋನ್ ಮಾಡ್ತೀರಾ ಅಂದ್ರೆ ಮನೆ ಕಡೆನೂ ಬಂದು ಮಾಡಿಸಿ ಹೋಗೋದು ನಾವು ಉದಾಹರಣೆಗಳು ನೋಡಿದೀವಿ. ಮ್ಯಾಕ್ಸಿಮಮ್ ಲೆವೆಲ್ ನಾವು NPCI ಮ್ಯಾಪಿಂಗ್ ಆಗ್ಲಿ, ಆಧಾರ್ ಮ್ಯಾಪಿಂಗ್ ಆಗ್ಲಿ ಮಾಡಿಸಿ ಬರ್ತಾ ಇದೀವಿ. ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಸ್ಕಾಲರ್ಶಿಪ್ಸ್ ಬಹಳಷ್ಟು ಮಕ್ಕಳಿಗೆ ಸಿಗೋ ರೀತಿ ಮಾಡಿಸ್ತಾ ಇದೀವಿ. ಬಹಳಷ್ಟು ಬೇರೆ ಬೇರೆ ಕಾರ್ಯಕ್ರಮ ಅಡಿಯಲ್ಲಿ ಯಾವ ರೀತಿ ನಾವು ಇಕ್ವಿಪ್ಮೆಂಟ್ಸ್ ಮತ್ತು ಇಂಪ್ಲಿಮೆಂಟ್ಸ್ ಕೊಡಬಹುದು, ಅದು ನಾವು ಜಿಲ್ಲಾ ಪಂಚಾಯತಿ ಅನುದಾನ ಇರಬಹುದು, ಕೇಂದ್ರ ಸರ್ಕಾರ ಅನುದಾನ ಇರಬಹುದು, ರಾಜ್ಯ ಸರ್ಕಾರದ ಅನುದಾನ ಇರಬಹುದು. ಜನರಿಗೆ ಏನ್ ಬೇಕು ಅದೇ ಅವ್ರಿಗೆ ತಲುಪೋ ರೀತಿ, ಬರೀ ಮೋಟರೈಸ್ಡ್ ವೆಹಿಕಲ್ಸ್ ಅಲ್ಲದೆ ಮೆಕ್ಯಾನಿಕಲ್ ವೆಹಿಕಲ್ಸ್ ಇರಬಹುದು, ಲಿಸ್ನಿಂಗ್ ಏಡ್ಸ್ ಇರಬಹುದು, ಲರ್ನಿಂಗ್ ಏಡ್ಸ್ ಇರಬಹುದು, ಆನಿ ಬ್ರೇಲ್ ಮೆಷಿನ್ಸ್ ಇರಬಹುದು, ಪ್ರತಿಯೊಂದು ಕೊಡೋಕೆ ನಾವು ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ.